ನನ್ನ ಹೆಸರು ಮೊಹಮ್ಮದ್ ಸೋಹೇಲ್ ಅಂತ ಹೇಳ್ಬಿಟ್ಟು ಶಂಕರ್ ಆನಂದ್ ಸಿಂಗ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಓದುತ್ತಿರೋ ವಿದ್ಯಾರ್ಥಿ ನಾನು. ನಮ್ಮ ಯೂನಿವರ್ಸಿಟಿಯಿಂದ ನಮಗೆ ವರ್ಷದಿಂದ ವರ್ಷಕ್ಕೆ ಎಕ್ಸಾಮ್ ಶುಲ್ಕ ಜಾಸ್ತಿ ಆಗುತ್ತಿದೆ ಮತ್ತು ಪ್ರವೇಶ ಶುಲ್ಕ ಅಡ್ಮಿಷನ್ ಫೀಸ್ ಕೂಡ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗುತ್ತಿದೆ. ಇದೇ 2 ವರ್ಷದಿಂದ ಎಕ್ಸಾಮ್ ಫೀಸ್ 150 ರೂಪಾಯಿ ನಮ್ಮ ಸೀನಿಯರ್ಸ್ ಎಲ್ಲ ಕಟ್ಟಿದ್ದಾರೆ. 2 ವರ್ಷದಲ್ಲಿ ನಮಗೆ 1,500ದಿಂದ 1,600 ರೂಪಾಯಿವರೆಗೂ ನಾವು ಎಕ್ಸಾಮ್ ಫೀಸ್ ಕಟ್ತಾ ಇದ್ದೀವಿ. ಹಾಗಾಗಿ ನಾವು ವಿದ್ಯಾರ್ಥಿಗಳು ಎಲ್ಲ ಸೇರಿಬಿಟ್ಟು ಒಂದು 800ರಿಂದ 1,000 ವಿದ್ಯಾರ್ಥಿಗಳು CMಗೂ ಮತ್ತು ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿದ್ದೇವೆ. ಅದರಿಂದ ರೆಸ್ಪಾನ್ಸ್ ಮಾಡಿ ನೀವು CM ಮತ್ತು ರಾಜ್ಯಪಾಲರು ಮತ್ತು ಯೂನಿವರ್ಸಿಟಿಯವರು ಎಲ್ಲರೂ ನೀವು ನಮ್ಮ ಬಡ ವಿದ್ಯಾರ್ಥಿಗಳಿಗೆ, ಗೋರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ನೀವು ಎಕ್ಸಾಮ್ ಫೀಸ್ ಆಗಲಿ ಮತ್ತು ಪ್ರವೇಶ ಅಡ್ಮಿಷನ್ ಫೀಸ್ ಆಗಲಿ ಎಲ್ಲದನ್ನೂ ನೀವು ಕಮ್ಮಿ ಮಾಡಬೇಕು, ಎಲ್ಲದರಲ್ಲೂ ಕಮ್ಮಿ ಮಾಡಬೇಕು. ಈ ವರ್ಷ ಪ್ರಥಮ ಫಸ್ಟ್ ಇಯರ್ ವಿದ್ಯಾರ್ಥಿಗಳು 7,500 ಅಡ್ಮಿಷನ್ ಫೀಸ್ ಕಟ್ಟಿ ಇವತ್ತು ಕಾಲೇಜಿಗೆ ಬರ್ತಾ ಇದ್ದಾರೆ. 6 ತಿಂಗಳಾಗಿಲ್ಲ, ಮತ್ತೆ 2,000 ರೂಪಾಯಿ ಮನೇಲಿ ಕೇಳಬೇಕಂದ್ರೆ ಅಲ್ಲಿಗೆ 10,000 ರೂಪಾಯಿ ಆಗುತ್ತೆ. ಗೋರ್ಮೆಂಟ್ ಕಾಲೇಜಲ್ಲಿ ಯಾಕೆ ಓದಬೇಕು? ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ಆಗ್ತಾಯಿಲ್ಲ. ಇವತ್ತು ಕಾಲೇಜಿಗೆ ಬರೋದು ನಿಲ್ಲಿಸಿದ್ದಾರೆ, ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಮತ್ತು ಇದು ಯಾವುದೋ ಅನಾರೋಗ್ಯದ ಕಾರಣದಿಂದ, ಎಕ್ಸಾಮ್ ಬರೆಯೋಕ್ಕಾಗದೇ ಇರೋ ಕಾರಣದಿಂದ, ಏನೋ 2 ದಿವಸ ಎಕ್ಸಾಮ್ ಬರೀಲಿದ್ದು ಬ್ಯಾಕ್ ಆಗಿರೋವು 400 ರೂಪಾಯಿ 2 ಎಕ್ಸಾಮ್ ಫೀಸ್ ಅಂತ ಹೇಳ್ಬಿಟ್ಟು ಪ್ರಕಟಣೆ ಮಾಡಿದ್ದಾರೆ. 400 ರೂಪಾಯಿ ಅಂತೇಳಿ UCSMC ಲಾಗಿನ್ನಲ್ಲಿ ಹೋದರೆ 520 ರೂಪಾಯಿ ಕೇಳ್ತಾ ಇದೆ. ಅದು 520 ರೂಪಾಯಿ ಮತ್ತು 220 ರೂಪಾಯಿನ ನಾವು ಇದು ಮಾಸ್ ಕಾರ್ಡ್ ಫೀಸ್ ಅಂತೇಳಿ ಕಟ್ಟಿದ್ದೀವಿ. ಹೋದ ಸೆಮ್ಮಲ್ಲೂ ಕಟ್ಟಿದ್ದೀವಿ. ಈಗ ಏನೋ 2 ಪೇಪರಿಗೋಸ್ಕರ ಮತ್ತೆ ಅವರು 220 ರೂಪಾಯಿಗೆ ಮತ್ತೆ ಕಟ್ರಿ ಅಂತ ಹೇಳ್ತಾ ಇದ್ದಾರೆ. ಅವರು ಯೂನಿವರ್ಸಿಟಿಯವರು ಏನು ಬಂಗಾರದ್ದು ಇಲ್ಲ ಬೆಳ್ಳಿದು ಯಾವುದನ್ನ ಮಾಸ್ ಕಾರ್ಡ್ ಕೊಡ್ತಾ ಇದ್ದಾರೋ ಅವರು ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಮಾಸ್ ಕಾರ್ಡಿಗೆ ಕೂಡ 2 ಮಾಸ್ ಕಾರ್ಡಿಗೆ ಬ್ಯಾಕ್ ಆಗಿರೋ ಮಾಸ್ ಕಾರ್ಡಿಗೆ ಕೂಡ ಅವರು ಮಾಸ್ ಕಾರ್ಡ್ ಫೀಸ್ ಕಟ್ಟಿಸ್ಕೊತಾ ಇದ್ದಾರೆ. ಅಂದರೆ ನಮ್ಮ ಯೂನಿವರ್ಸಿಟಿಯವರು ಎಷ್ಟು ಹಗರಣ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ. ಅದು ಏನಾಯ್ತೋ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಎಜುಕೇಷನ್ ಮಿನಿಸ್ಟ್ರು ಇವರೆಲ್ಲ ಮಾತಾಡಿಬಿಟ್ಟು ಬಡ ವಿದ್ಯಾರ್ಥಿಗಳು, ಗೋರ್ಮೆಂಟ್ ಕಾಲೇಜಿಗೆ ಬರ್ತಾ ಇರೋ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾಯಿದೆ, ಭರ್ತಿ ತೊಂದರೆ ಆಗ್ತಾಯಿದೆ, ಎಕ್ಸಾಮ್ ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ. ದಯಮಾಡಿ ತಾವುಗಳು ಇದರಲ್ಲಿ ಇದು ಪ್ರಮುಖ ಇದು ತೊಗೊಂಡ್ಬಿಟ್ಟು ನೀವು ಅದನ್ನು ಏನು ಸಾಲ್ವ್ ಮಾಡಿಕೊಡ್ಬೇಕು ನೀವು ಅಂತೇಳಿ ನಾನು ನಿಮ್ಮ ಮೂವರಲ್ಲಿ, ರಾಜ್ಯಪಾಲರಲ್ಲಿ ಮತ್ತು CM ಅಲ್ಲಿ ಮತ್ತು ಯೂನಿವರ್ಸಿಟಿ ಕುಲಪತಿಗಳಲ್ಲಿ ಎಲ್ಲರಲ್ಲಿ ನಾನು ಬೇಡಿಕೆ ಮಾಡ್ತಾಯಿದ್ದೀನಿ. ಇವತ್ತು ನಾವು 800ರಿಂದ 1,000 ಜನ ಪತ್ರ ಬರೆದು CMಗೂ ಮತ್ತು ರಾಜ್ಯಪಾಲರಿಗೂ ನಾವು ಇವತ್ತು ಪತ್ರವನ್ನು ತಲುಪಿಸ್ತೀವಿ, ಪೋಸ್ಟ್ ಮಾಡ್ತೀವಿ. ಇದರಿಂದ ನಮಗೇನ ಉಪಯೋಗ, ನೀವು ಏನೇ ಒಂದು ಇದು ಆಗಿಲ್ಲ ಅಂದರೆ ನಾವು ಮುಂದೆ ಮತ್ತೆ ಇದಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ತಮ್ಮಲ್ಲಿ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ. ತಾವುಗಳು ಎಕ್ಸಾಮ್ ಫೀಸು ಮತ್ತು ಏನು ಕಾಲೇಜ್ ಫೀಸ್ ಇದೆ, ಅಡ್ಮಿಷನ್ ಫೀಸು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿದೆ. ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತಾ ಇದ್ದೀನಿ. ಅದನ್ನು ಕಮ್ಮಿ ಮಾಡಬೇಕು, ನೀವು ದಯಮಾಡಿ ಕಮ್ಮಿ ಮಾಡಿ, ಕಮ್ಮಿ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಾನು.